ದೀಪಾವಳಿ ಅಂದ್ರೆ ಹಬ್ಬ, ಬೆಳಕು, ಪಟಾಕಿ ಅಂತಾನೆ ನೆನಪಿಗೆ ಬರುತ್ತೆ. ಆದ್ರೆ ಈ ಬೆಳಕಿನ ಹಬ್ಬದ ದಿನದ ಹಿಂದೆ ಒಂದು ಭೀಕರವಾದ ಯುದ್ಧವೇ ನಡೆದಿತ್ತು. ಒಬ್ಬ ದುಷ್ಟನನ್ನ ಅವನ ತಾಯಿಯೇ ವಧೆ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಆದ್ರೂ ದೀಪಾವಳಿಯ ದಿನ ಒಂದು ಪವಿತ್ರವಾದ ದಿನ. ಯಾಕಂದ್ರೆ 14 ವರ್ಷದ ಶ್ರೀರಾಮನ ವನವಾಸ ಈ ದಿನವೇ ಕೊನೆಗೊಂಡಿತ್ತು. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಯಾರು ಈ ನರಕಾಸುರ, ಅವನ ಕತೆ ಹೇಗೆ ಆರಂಭವಾಯಿತು ಅನ್ನೋದನ್ನ. ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಹಿರಣ್ಯಕಶ್ಯಪನ ಬಗ್ಗೆ. ಅವನ ಸಹೋದರನೇ ಹಿರಣ್ಯಾಕ್ಷ. ಇವನು ಸಹ ಬ್ರಹ್ಮನಿಂದ ಯಾವ ದೇವರು, ಯೋಗಿ, ಮನುಷ್ಯನಿಂದ ತನಗೆ ಸಾವು ಬರಬಾರ್ದು ಅಂತ ಒಂದು ವರವನ್ನ ಪಡಿತಾನೆ. ತನಗೆ ಸಾವಿಲ್ಲ ಅನ್ನೋ ಅಹಂಕಾರದಿಂದ ತನ್ನ ಬಲದಿಂದಲೇ ಭೂದೇವಿಯನ್ನ ಪಾತಾಳಕ್ಕೆ ಎಳೆದುಕೊಂಡು ಹೋಗ್ತಾನೆ. ಆ ಸಮಯದಲ್ಲಿ ಭೂದೇವಿ ವಿಷ್ಣುವನ್ನ ಪ್ರಾರ್ಥಿಸಿದಾಗ ವಿಷ್ಣು ವರಾಹ ರೂಪದಲ್ಲಿ ಪ್ರತ್ಯಕ್ಷನಾಗಿ ತನ್ನ ದಂತದಿಂದಲೇ ಭೂಮಿಯನ್ನ ಪಾತಾಳದಿಂದ ಎತ್ತಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡ್ತಾನೆ. ಆ ಸಮಯದಲ್ಲಿ ಭೂದೇವಿಗೆ ವಿಷ್ಣುವಿನ ಮೇಲೆ ಒಂದು ಪ್ರೀತಿಯ ಭಾವನೆ ಏರ್ಪಡುತ್ತೆ. ಪ್ರಭು, ನೀವು ನನ್ನನ್ನ ಪಾತಾಳದಿಂದ ರಕ್ಷಿಸಿದ್ದೀರಾ, ಆದ್ದರಿಂದ ನಿಮ್ಮ ತರಹನೇ ಶಕ್ತಿಯುಳ್ಳ ಒಂದು ಪುತ್ರನ ಕರುಣಿಸು ಎಂದು ಪ್ರಾರ್ಥಿಸಿಕೊಳ್ತಾಳೆ. ಅವಾಗ ವಿಷ್ಣು, ನಾನು ತೇತ್ರಾಯುಗದಲ್ಲಿ ಶ್ರೀರಾಮನ ಅವತಾರದಲ್ಲಿ ರಾವಣನನ್ನ ಸಂಹಾರ ಮಾಡಿದಾಗ ನಿನಗೆ ಒಬ್ಬ ಪುತ್ರನ ಪ್ರಧಾನವಾಗುತ್ತೆ ಅಂತ ಒಂದು ವರವನ್ನ ನೀಡ್ತಾನೆ. ಆ ವರದ ಪ್ರಕಾರವಾಗಿಯೇ ರಾಮನು ರಾವಣನನ್ನ ಸಂಹಾರ ಮಾಡಿದ ದಿನವೇ ಒಂದು ಪುತ್ರನ ಜನನವಾಗುತ್ತೆ. ದೇವಿ ಆ ಮಗುವಿಗೆ ನರಕ ಎಂದು ನಾಮಕರಣ ಮಾಡಿ ಜನಕನ ಕೈಗೆ ಒಪ್ಪಿಸ್ತಾಳೆ. ಜನಕ ಆ ಮಗುವನ್ನ ಸಾಕಿ ಸಲುಹಿ ವಿದ್ಯಾವಂತನಾಗಿ ಮಾಡಿ ಆ ಸಾಮ್ರಾಜ್ಯದ ರಾಜನಾಗಿ ಮಾಡ್ತಾರೆ. ಆದ್ರೆ ಒಂದು ಮಾತಿದೆ ಅಲ್ವಾ, ನೀವು ಸೇರುವ ಸಂಘ ಒಳ್ಳೇದಿರ್ಬೇಕು ಅಂತ. ಹಾಗೇನೆ ನರಕ ತನ್ನ ಪಕ್ಕದ ರಾಜ್ಯದ ರಾಜ ಬಾಣಾಸುರನ ಜೊತೆಗೆ ಸ್ನೇಹವನ್ನ ಮಾಡಿ ಅವನಲ್ಲಿರೋ ಕೆಟ್ಟ ಗುಣಗಳು ನರಕನ ಮೇಲೆ ಪ್ರಭಾವ ಬೀರಿ ನರಕಾಸುರನಾಗ್ತಾನೆ. ಇವರಿಬ್ರು ಭೂಮಿಯ ಮೇಲಿದ್ದ ಎಲ್ಲಾ ರಾಜರನ್ನ ಸೋಲಿಸಿ ಅಲ್ಲಿದ್ದ ಸ್ತ್ರೀಯರನ್ನ ತನ್ನ ಅರಮನೆಗೆ ಕರೆದುಕೊಂಡು ಬಂದು ದೌರ್ಜನ್ಯವನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಭೂಲೋಕದಲ್ಲಿ ದೌರ್ಜನ್ಯವನ್ನ ನಡೆಸ್ತಿರುವಾಗ ನರಕನ ಹೀನ ಕೃತ್ಯಗಳನ್ನು ವಸಿಷ್ಠರು ನೋಡಿ, ನಿನಗೆ ನಿನ್ನ ಜನ್ಮದಾತರಿಂದಲೇ ಸಾವು ಬರ್ಲಿ ಅಂತ ಒಂದು ಶಾಪವನ್ನ ಕೊಡ್ತಾರೆ. ನರಕ ಈ ಶಾಪಕ್ಕೆ ಹೆದರಿ ವರ್ಷಗಳ ಕಾಲ ತಪಸ್ಸು ಮಾಡಿ ಬ್ರಹ್ಮನಿಂದ ತನಗೆ ಯಾವ ದೇವತೆಯಿಂದಲೂ ಸಾವು ಬರಬಾರ್ದು ಅಂತ ಒಂದು ವರವನ್ನ ಪಡಿತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಭೂದೇವಿ ಒಬ್ಬಳು ದೇವತೆಯಾಗಿದ್ಲು ಅಂತ. ಹೀಗೆ ಕಾಲಗಳು ಉರುಳ್ತಾವೆ. ವಿಷ್ಣು ಶ್ರೀಕೃಷ್ಣನ ಅವತಾರದಲ್ಲಿ ಭೂಲೋಕಕ್ಕೆ ಬರ್ತಾನೆ. ಹಾಗೇನೆ ಭೂದೇವಿ ಸತ್ಯಭಾಮೆಯಾಗಿ ಸತ್ಯಜಿತನ ಮಗಳಾಗಿ ಜನಿಸ್ತಾಳೆ. ಒಮ್ಮೆ ಶ್ರೀಕೃಷ್ಣ ಯಾದವರ ಕಲ್ಯಾಣಕ್ಕಾಗಿ ಸಮಂತಕ ಮಣಿಯನ್ನ ಉಗ್ರಸೇನನಿಗೆ ನೀಡುವಂತೆ ವಿನಂತಿ ಮಾಡಿದಾಗ ಸತ್ಯಜಿತನು ತನ್ನ ಅಹಂಕಾರದಿಂದ ಕೊಡಲು ನಿರಾಕರಿಸ್ತಾನೆ. ಸತ್ಯಜಿತನ ಸಹೋದರ ಪ್ರೇಮಸೇನ ಇವನು ಶಮಂತಕ ಮಣಿಯನ್ನ ಧರಿಸಿ ಯುದ್ಧಕ್ಕೆ ಹೋದಾಗ ಸಿಂಹದ ದಾಳಿಗೆ ಬಲಿಯಾಗ್ತಾನೆ. ಆದ್ರೆ ಶಮಂತಕ ಮಣಿ ಕಾಡಿನಲ್ಲಿ ಕಾಣೆಯಾಗಿದ್ರಿಂದ ಶ್ರೀಕೃಷ್ಣನೇ ಇದನ್ನ ಕದ್ದಿದ್ದಾನೆ ಅಂತ ಜನರು ಆರೋಪ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಶ್ರೀಕೃಷ್ಣನು ಈ ಆರೋಪಗಳನ್ನ ನಿರಾಕರಿಸಿ ಕಾಡಿಗೆ ಪತ್ತೆ ಹಚ್ಚಲು ಹೊರಟಾಗ ಆ ಮಣಿ ಜಾಂಬವಂತನ ಕೈಯಲ್ಲಿ ಇತ್ತು. ಶ್ರೀಕೃಷ್ಣ ಮತ್ತು ಜಾಂಬವನ ನಡುವೆ ಘೋರ ಯುದ್ಧವೇ ನಡೆಯುತ್ತೆ. ಕೊನೆಗೆ ಶ್ರೀಕೃಷ್ಣನು ಜಾಂಬವಂತನಿಗೆ ಶ್ರೀರಾಮನಾಗಿ ದರ್ಶನ ನೀಡಿದಾಗ ಜಾಂಬವಂತ ಶರಣಾಗ್ತಾನೆ. ತನ್ನ ತಪ್ಪಿನ ಪಶ್ಚಾತ್ತಾಪವಾಗಿ ಆ ಮಣಿಯನ್ನ ಮತ್ತು ತನ್ನ ಮಗಳು ಜಾಂಬವತಿಯನ್ನ ಶ್ರೀಕೃಷ್ಣನಿಗೆ ಒಪ್ಪಿಸ್ತಾನೆ. ಈ ಘಟನೆಯ ನಂತರ ಸತ್ಯಜಿತನು ಶ್ರೀಕೃಷ್ಣನ ಶೌರ್ಯ ಪರಾಕ್ರಮಗಳನ್ನ ಅರಿತು ಆ ಮಣಿಯನ್ನ ಹಿಂದಿರುಗಿಸಿ ತನ್ನ ಮಗಳು ಸತ್ಯಭಾಮೆಯನ್ನ ಶ್ರೀಕೃಷ್ಣನ ಜೊತೆ ವಿವಾಹ ಮಾಡಿಸ್ತಾನೆ. ಇತ್ತ ನರಕಾಸುರ ಹೇಗೆ ದೀಪ ಆರುವ ಸಮಯದಲ್ಲಿ ಜೋರಾಗಿ ಉರಿಯುತ್ತೋ ಹಾಗೆ ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿ ಇಂದ್ರನನ್ನ ಸೋಲಿಸಿ ಅಲ್ಲಿದ್ದ ದೇವಕನ್ಯರನ್ನ ಬಲವಂತವಾಗಿ ಸೆರೆಮನೆಗೆ ಹಾಕ್ತಾನೆ. ಆ ಸಮಯದಲ್ಲಿ ಅಂದಾಜು 16,000 ಮಹಿಳೆಯರನ್ನ ತನ್ನ ಬಂದಿ ಮಾಡಿಕೊಂಡಿದ್ದ. ಇದರಿಂದ ಬೇಸತ್ತ ಇಂದ್ರ ಶ್ರೀಕೃಷ್ಣನ ಮೊರೆ ಹೋಗ್ತಾನೆ. ಶ್ರೀಕೃಷ್ಣನು ಈ ವಿಷಯವನ್ನ ಸತ್ಯಭಾಮೆಗೆ ತಿಳಿಸ್ತಾನೆ. 16,000 ಮಹಿಳೆಯರನ್ನ ನರಕಾಸುರ ಶೋಷಣೆ ಮಾಡ್ತಾ ಇದ್ದಾನೆ ಅನ್ನೋ ವಿಷಯ ಕೇಳಿ ಸತ್ಯಭಾಮೆ ಕೋಪಗೊಳ್ತಾಳೆ. ಇದೇ ಕೋಪದಲ್ಲಿ ಆತನನ್ನ ವಧೆ ಮಾಡಲು ಸಿದ್ಧರಾಗ್ತಾಳೆ. ಇವಾಗ ನಿಮ್ಗೊಂದು ಪ್ರಶ್ನೆ ಹುಟ್ಟಿಕೊಂಡಿರ್ಬೇಕು, ಯಾಕೆ ಶ್ರೀಕೃಷ್ಣ ನರಕಾಸುರನನ್ನ ವಧಿಸಲು ಸತ್ಯಭಾಮೆಗೆ ಹೇಳ್ತಾನೆ ಅಂತ. ನಾನು ಮೊದಲೇ ಹೇಳಿದಾಗೆ ವಸಿಷ್ಠರು ನರಕನಿಗೆ ನಿನ್ನ ಜನ್ಮದಾತರಿಂದಲೇ ಸಾವು ಬರಬೇಕು ಅಂತ ಒಂದು ಶಾಪವನ್ನ ನೀಡಿದ್ರು. ಈ ಶಾಪದ ಕಾರಣದಿಂದಲೇ ಭೂದೇವಿ ಸತ್ಯಭಾಮೆಯಾಗಿ ಭೂಮಿಯಲ್ಲಿ ಜನಿಸಿರ್ತಾಳೆ. ಇನ್ನೊಂದು, ನರಕಾಸುರ ತನಗೆ ಯಾವ ದೇವತೆಯಿಂದಲೂ ಸಾವು ಬರಬಾರ್ದು ಅಂತ ಒಂದು ವರವನ್ನ ಪಡೆದಿದ್ದು. ಆ ಕಾರಣದಿಂದಲೇ ಭೂದೇವಿ ಸಾಮಾನ್ಯ ಕನ್ಯೆಯಾಗಿ ಭೂಲೋಕದಲ್ಲಿ ತನ್ನ ಜೀವನವನ್ನ ನಡೆಸ್ತಾ ಇರ್ತಾಳೆ. ಅಂದ್ರೆ ನೀನು ಮಾಡಿದ ಕರ್ಮ ನಿನ್ನನ್ನ ಬಿಡೋದಿಲ್ಲ ಅನ್ನೋ ಹಾಗೆ ವಿಧಿ ನರಕನನ್ನ ವಧಿಸಲು ಅವನ ತಾಯಿಯನ್ನೇ ಸಿದ್ಧ ಮಾಡಿತ್ತು. ಕೊನೆಗೆ ನರಕನ ವಧೆ ಸತ್ಯಭಾಮಿಯ ಕೈಯಲ್ಲೇ ಉಂಟಾಗುತ್ತೆ.
ಆದ್ರೆ ನರಕನಿಗೆ ಕೊನೆ ಗಳಿಗೆಯಲ್ಲಿ ತನ್ನ ತಪ್ಪಿನ ಅರಿವಾಗುತ್ತೆ. ತಾಯಿ ಕ್ಷಮಿಸು, ನನ್ನ ಸಾವಿನ ದಿನವನ್ನ ಜನರು ಹಬ್ಬವಾಗಿ ಆಚರಿಸಲಿ, ಅದೇ ನನ್ನ ಪಾಪದ ವಿಮೋಚನೆ ಅಂತ ಪಶ್ಚಾತ್ತಾಪವನ್ನ ಪಡ್ತಾನೆ. ಕಾರ್ತಿಕ ಮಾಸದ ಚತುರ್ದಶಿ ನರಕಾಸುರನ ವಧೆಯ ದಿನ. ಅದನ್ನೇ ನಾವು ನರಕ ಚತುರ್ಥಿ ಅಂತ ಆಚರಿಸ್ತೇವೆ. ಜನರು ಬೆಳಿಗ್ಗೆ ಬೇಗನೆ ಎದ್ದು ಎಣ್ಣೆಯ ಸ್ನಾನ ಮಾಡಿ ದೀಪವನ್ನ ಹಚ್ಚುತ್ತಾರೆ. ಅದು ನರಕನ ಪಾಪದ ಅಂತ್ಯ ಹಾಗೆ ಬೆಳಕಿನ ಜಯದ ಸಂಕೇತ. ದೀಪಾವಳಿ ಕೇವಲ ಒಂದು ಪಟಾಕಿಯ ಹಬ್ಬವಲ್ಲ, ಅದು ಅಂಧಕಾರದ ಮೇಲೆ ಬೆಳಕಿನ ಜಯದ ಸಂಕೇತ.